ಜೀವ, ಏನಾಯ್ತು? ಇನ್ನು ಅದಕ್ಕೆ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ಹೌದು ಮಹಿ, ಎಷ್ಟು ಯೋಚನೆ ಮಾಡೋದು ಬೇಡ ಅಂದರೂ ಮನಸ್ಸಿಂದ ಹೋಗ್ತಾನೆ ಇಲ್ಲ. ಚಿಕ್ಕ ವಯಸ್ಸಿಂದ ನನಗೇನೇ ಬೇಕು ಅಂದರೂ ಅಕ್ಕನ ಹತ್ರನೇ ಹೋಗ್ತಿದ್ದೆ. ಅಕ್ಕ ನನಗೆ ಬೆಸ್ಟ್ ಫ್ರೆಂಡ್. ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ದಿರೋ ಎಷ್ಟೋ ವಿಷಯನ ಅಕ್ಕನ ಹತ್ರ ಶೇರ್ ಮಾಡ್ಕೊತಿದ್ದೆ. ನಾನೊಬ್ಬನೇ ಅಲ್ಲ ಮಹಿ, ಮನೇಲಿ ಯಾರಿಗೆ ಏನೇ ಬೇಕಿದ್ರು ಅಕ್ಕನ ಕೇಳು ಅನ್ನೋದ್ರಲ್ಲೇ ಎಂಡ್ ಆಗ್ತಿತ್ತು. ಎಲ್ಲರೂ ಅಷ್ಟು ಡಿಪೆಂಡ್ ಆಗಿದ್ವಿ. ಈಗ ಅದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ಏನನ್ಸುತ್ತೆ ಗೊತ್ತಾ? ಅವಳು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತನ್ನ ಬಗ್ಗೆ ಯೋಚನೆ ಮಾಡೋದನ್ನೇ ಮರ್ತ್ಬಿಟ್ಲು ಅನ್ಸತ್ತೆ. ನಮ್ಮ ಜವಾಬ್ದಾರಿನೆಲ್ಲ ಹೊತ್ಕೊಂಡು ತನ್ನ ಆರೋಗ್ಯನ ಹಾಳು ಮಾಡ್ಕೊಂಡ್ಲು ಅನ್ಸತ್ತೆ. ಹಾಗೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ ಜೀವ? ಮೆಡಿಕಲ್ ಸೈನ್ಸ್ ತುಂಬಾ ಮುಂದುವರೆದಿದೆ. ತುಂಬಾ ಅಡ್ವಾನ್ಸ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಇವಾಗ. ಡಾಕ್ಟರ್ ಕೂಡ ಎಲ್ಲ ಸರಿ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಅಣ್ಣ ಅದನ್ನೇ ನಂಬ್ಕೊಂಡಿದ್ದಾನೆ. ನಾವು ಅದನ್ನೇ ನಂಬಬೇಕು. ಎಲ್ಲ ಸರಿ ಆಗುತ್ತೆ ಅಂತ ಪಾಸಿಟಿವ್ ಥಾಟ್ಸ್ ಇಟ್ಕೋಬೇಕು ಜೀವ. ಅಷ್ಟೇ ಅಲ್ಲ ಜೀವ, ಅಣ್ಣ ಬರೀ ಮೆಡಿಸಿನ್ಸ್ನ ನಂಬ್ಕೊಂಡು ಕೂತಿಲ್ಲ. ಅವನು ಹೋಗದೆ ಇರೋ ದೇವಸ್ಥಾನ ಇಲ್ಲ, ಮಾಡದೇ ಇರೋ ಪೂಜೆ ಇಲ್ಲ. ಈಗ ಮೃತ್ಯುಂಜಯ ಹೋಮಕ್ಕೂ ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾನಂತೆ. ಎಲ್ಲರೂ ತಮ್ಮದೇ ಆದ ರೀತಿಲಿ ಅತ್ತಿಗೆಗೋಸ್ಕರ ಹೋರಾಡ್ತಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಇಷ್ಟೊಂದು ಓವರ್ ಥಿಂಕ್ ಮಾಡಿ ಮನಸ್ಸನ್ನು ಹಾಳು ಮಾಡ್ಕೋಬೇಡ. ಸ್ವಲ್ಪ ನಂಬಿಕೆ ಇಟ್ಕೋ. ಖಂಡಿತ ಎಲ್ಲ ಸರಿ ಆಗೇ ಆಗತ್ತೆ. ನಂಬಿಕೆ ಕಳ್ಕೊಳ್ಳೋದಕ್ಕಿಂತ ದೊಡ್ಡ ಸೋಲ್ ಇಲ್ಲ ಜೀವ. ಅತ್ತಿಗೆ ಖಂಡಿತ ಹುಷಾರಾಗ್ತಾರೆ. ನೀನು ದಯವಿಟ್ಟು ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿರು. ಮಂದಾಕಿನಿ ಹೇಗಿದೆಯಾ ಮಂದಾಕಿನಿ? ಜೀವ, ಏನಾಯ್ತು? ನಮ್ಮ ಮನೆಗೆ ಬಂದರೆ ನಿಮ್ಮಮ್ಮ ರಾಮಾಯಣನೋ ಮಹಾಭಾರತನೋ ಶುರು ಮಾಡಬೇಕು. ಸೈಲೆಂಟಾಗಿ ಒಳಗೋಗ್ಬಿಟ್ಲಲ್ಲ, ಏನಾಯ್ತು? ನೀನು ಯಾಕೋ ಹಿಂಗಿದ್ಯಾ? ಮಾತಾಡು ಮಹಿಮ, ಏನಾಯ್ತಮ್ಮ? ಅರೆ, ಯಾಕೆ ನೀವಿಬ್ಬರು ಇಷ್ಟು ಸೀರಿಯಸ್ ಆಗಿದ್ದೀರಾ? ನಿಮ್ಮ ಅಮ್ಮನಿಗೆ ಕೋಪ ಬಂದಿದ್ಯೇನೋ? ಇವತ್ತಿದೆಯಾ ನನಗೆ? ಏನೋ ಇರಬೇಕು. ನೀವು ಸ್ವಲ್ಪ ಫ್ರೆಶ್ ಆಗಿ ಬನ್ನಿ, ನಾನು ಕಾಫಿ ಮಾಡ್ಕೊಂಡು. ಕಾಫಿ ಗಿಫಿ ಎಲ್ಲ ಏನು ಬೇಡ. ಮೊದಲು ಏನಾಗಿದೆ ಅದು ಹೇಳಿ. ಯಾಕೆ ಹಿಂಗಿದ್ಯಾ ನೀನು? ಹೇಳು ಮಂದಾಕಿನಿ. ನೀನು ಈ ಥರ ಮೌನವಾಗಿದ್ರೆ ನಂಗೆ ಭಯ ಆಗತ್ತೆ. ಅದೇನಾಯ್ತು ಅಂತ ಹೇಳು. ಅಯ್ಯೋ, ಭಯ ಪಡೋಂಥದ್ದೇನಿಲ್ಲ, ಏನಾಗಿಲ್ಲ ರೀ. ನೋಡ, ನೀನು ಏನು ಆಗಿಲ್ಲ ಅಂತ ಹೇಳೋದ್ರಲ್ಲೇ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅದೇನು ಅಂತ ಮೊದಲು ಹೇಳು. ಹೇಳ್ತೀಯೋ ಇಲ್ವೋ? ರೀ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಆದರೆ ನೀವು ಟೆನ್ಷನ್ ಆಗದೆ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನೋಡು, ನೀನು ಮೊದಲು ಏನು ವಿಷಯ ಅಂತ ಹೇಳು. ನನಗೇನು ಟೆನ್ಷನ್ ಆಗಲ್ಲ. ನೀನು ಏನು ಹೇಳಿದ್ರೆ ನನಗೆ ಟೆನ್ಷನ್ ಆಗುತ್ತೆ. ಅದೇನು ಹೇಳು. ರೀ, ನಮ್ಮ ಭೂಮಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ ರೀ. ಏನ? ಕ್ಯಾನ್ಸರ್ ನಮ್ಮ ಭೂಮಿಗೆ? ಅವಳಿಗೆ ಹೇಗೆ ಕ್ಯಾನ್ಸರ್ ಆಗಕ್ ಸಾಧ್ಯ? ಅವಳಿನ್ನು ಚಿಕ್ಕ ಹುಡುಗಿ, ಅಂತ ವಯಸ್ಸೇನು ಆಗಿಲ್ಲ ಅವಳಿಗೆ. ಹೌದು ರೀ, ಆದರೆ ಡಾಕ್ಟರ್ಸ್ ತರೋ ಇನ್ವೆಸ್ಟಿಗೇಷನ್ ಮಾಡಿ ಡಯಾಗ್ನೋಸ್ ಮಾಡಿದ್ದಾರೆ. ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಿದೆ. ಭಗವಂತ, ನೋಡಿ ಪ್ಲೀಸ್ ರೀ, ಎಚ್ಚರ ಮಾಡ್ಕೊಳ್ರಿ. ಬೇಗ ನೀರು ತಗೊಂಬಮ್ಮ. ಎಚ್ಚರ ಮಾಡ್ಕೊಳ್ಳಿ. ನೋಡಿ ನೋಡಿ ರೀ, ರೀ ಎಚ್ಚರ ಮಾಡ್ಕೊಳ್ಳಿ, ಎಚ್ಚರ ಮಾಡ್ಕೊಳ್ರಿ. ಅಮ್ಮ, ನಾನು ಡಾಕ್ಟರ್ ಇಮಿಡಿಯೇಟ್ ಕರ್ಕೊಂಡ್ ಹೋಗು. ಏನಾಯ್ತು ಮಾವ ನಿಮ್ಗೆ? ಇಲ್ಲಿ ನೋಡಿ, ಕಣ್ಬಿಡಿ. ನಾನು ಅದಕ್ಕೆ ಇವ್ರಿಗೆ ಯಾವ ವಿಷಯನೂ ದಿಢೀರ್ ಅಂತ ಹೇಳಲ್ಲ, ಹಠ ಮಾಡ್ತಾರೆ.
ನಾನೇ ಸಿಗ್ತೀನಿ ಓಕೆ ಯಾ ಬಾಯ್ ಫ್ರೆಂಡ್ ಮತ್ತೆ ಹೇಗಿದೆ ಮನೆ ವಾತಾವರಣ ಎಲ್ಲ ಎಲ್ಲರೂ ಕುಶಲವೇ ಕ್ಷೇಮವೇ? ಎಲ್ಲ ಗೊತ್ತಿದ್ದು ಕೇಳ್ತಾ ಇದೆಯಲ್ಲ ಜೈ. ಆ ಭೂಮಿಕಾ ಮುಖ ನೋಡಿದ್ರೇನೆ ಗೊತ್ತಾಗತ್ತೆ ಮನೆ ಪರಿಸ್ಥಿತಿ ಹೇಗಿದೆ ಅಂತ. ಯಾರ ಮುಖದಲ್ಲೂ ಖುಷಿನೇ ಇಲ್ಲ. ಅಂದರೆ ಕತೆ ಈಗ ಕಂಗಾಲು. ಮನೆ ಸಿಚುವೇಶನ್ ತುಂಬ ಖರಾಬಾಗಿದೆ ಅಂತ ಆಯಿತು. ಆ ಲೆವೆಲ್ಗೆ ಚೇಂಜ್ ಆಗ್ಬಿಟ್ಟಿದ್ದಾಳಮ್ಮ ಭೂಮಿಕಾ. ಚೇಂಜ್ ಎಲ್ಲ ಕಣೋ, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿಬಿಟ್ಟಿದ್ದಾಳೆ. ಮೊದಲಿದ್ದ ಚಾಮ್ ಎನರ್ಜಿ ಯಾವುದೂ ಇಲ್ಲ. ದಿನದಿಂದ ದಿನಕ್ಕೆ ವೀಕ್ ಆಗ್ತಿದ್ದಾಳೆ. ನನಗಂತೂ ಅದೆಲ್ಲ ನೋಡೋದಕ್ಕೆ ಬೇಜಾರಾಗತ್ತೆ. ಓಹೋ, ಕರುಣಾಜನಕ ಸ್ಥಿತಿ ಅನ್ನು. ಸೋ ಸ್ಯಾಡ್. ಆದರೂ ಏನು ಮಾಡೋದು, ಬಂದ ಮೇಲೆ ಅನುಭವಿಸ್ಲೇಬೇಕಲ್ವಾ. ಕ್ಯಾನ್ಸರ್ ಫುಲ್ ಬಾಡಿಗೆ ಸ್ಪ್ರೆಡ್ ಆಗಿರಬೇಕು, ಅದಕ್ಕೆ ಅಷ್ಟೊಂದು ವೀಕ್ ಆಗಿದ್ದಾಳೆ ಅಂತ ಅನಿಸುತ್ತೆ. ಆದರೂ ನಾನು ಸುಮ್ಮನೆ ನಂಬಲಿಲ್ಲ. ಅವಳೆಲ್ಲ ರಿಪೋರ್ಟ್ಸ್ ತೊಗೊಂಡೋಗಿ ಇನ್ನೊಬ್ಬರು ಡಾಕ್ಟ್ರ್ ಹತ್ರ ಕೊಟ್ಟೆ. ಸೆಕೆಂಡ್ ಒಪಿನಿಯನ್ ತೊಗೊಂಡೆ. ಓಕೆ, ಆಮೇಲೆ ಎಲ್ಲರ ಒಪಿನಿಯನ್ ಒಂದೇ, ಭೂಮಿಕಾ ಬದುಕೋ ಚಾನ್ಸಸ್ ಇಲ್ಲ. ಒಂದು ವೇಳೆ ಬದುಕಿದ್ರೂ ಅದೊಂದು ಮಿರಾಕಲ್. ಬಟ್ ಮಿರಾಕಲ್ಸ್ ಯಾವಾಗಲೂ ಆಗಲ್ವಲ್ಲ. ವಾವ್ ನೋಡಿದ್ಯಾಮ್ಮ, ನಮ್ಮ ಕಷ್ಟನ ನೋಡೋಕ್ಕಾಗದೆ ಕಾಲನೇ ನಮ್ಮ ಪರವಾಗಿ ಕೆಲಸ ಮಾಡ್ತಿದೆ. ಯಾವ ಗನ್ ಬೇಡ, ಚಾಕು ಬೇಡ, ಚೂರಿ ಬೇಡ ನಮ್ಮ ಶತ್ರುಗಳನ್ನ ಮುಗ್ಸೋಕ್ಕೆ. ಕಾಲ ಇಸ್ ಲೈಕ್ ನಮ್ಮ ಕಡೆಯಿಂದ ಬಿಟ್ಟಿರೋ ಸುಪಾರಿ ಕಿಲ್ಲರ್ ಥರ. ನಮ್ಮ ಕೆಲಸನ ತಾನೇ ಮಾಡ್ತಾ ಇದೆ. ಮಾಡಲಿ, ನಮಗೂ ಅದೇ ತಾನೇ ಬೇಕಾಗಿರೋದು. ಇದೊಂಥರ ಹೇಗಾಯಿತು ಅಂತಂದರೆ ಮಾಮ್, ಹೋಟೆಲ್ಗೆ ಹೋಗಿ ಕುಷ್ಕ ಆರ್ಡ್ರ್ ಮಾಡಿದ್ರೆ ಬಿರಿಯಾನಿ ಸಿಕ್ತಾಗೆ, ದ್ಯಾಟ್ ಟು ವಿತ್ ಅ ಲೆಗ್ ಪೀಸ್. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. ಹೀರೋ ಇಷ್ಟೇ ಅಲ್ಲ, ಟ್ರೀಟ್ಮೆಂಟ್ ಈಗ ತಾನೇ ಶುರುವಾಗಿದೆ. ಅದರ ಎಫೆಕ್ಟ್ ಇನ್ನು ಮುಂದೆ ಶುರುವಾಗತ್ತೆ. ಒಂದಿನ ಅವಳೇ ಕನ್ನಡಿಯಲ್ಲಿ ನೋಡಿಕೊಂಡು ಗಾಬರಿ ಪಡಬೇಕು. ಆ ಗಾಬರಿನೇ ಅವಳನ್ನ ದಿನ ದಿನ ಸಾಯಿಸುತ್ತೆ. ಆ ಭಯನೇ ಅವಳನ್ನ ತಿಂದಾಗತ್ತೆ. ಏನು ಗೊತ್ತಾ ಮಾಮ್, ಸಾವು ಅನ್ನೋದು ಮನುಷ್ಯನ ಪಟ್ಟಂತ ಸಾಯಿಸ್ಬಿಡುತ್ತೆ. ಆದರೆ ನೋವು ಅನ್ನೋದು ಇದೆಯಲ್ಲ, ಅದು ಕ್ಷಣಕ್ಕೂ ನೋವು ಕೊಟ್ಟು ಸಾಯಿಸುತ್ತೆ. ನಮ್ಮ ಶತ್ರುಗಳಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ? ಹಂಗೆ ನೋಡೋಕೆ ಹೋದ್ರೆ ಟೈಮು ನಮ್ಮ ಕಡೆಗಿದೆ. ನಾವು ಸೇಡ್ ತೀರಿಸ್ಕೊಳ್ಳೋ ಅಗತ್ಯನೇ ಇಲ್ಲ ಮಾಮ್. ಯಾಕೆಂದರೆ ಟೈಮೇ ಎಲ್ಲ ಮಾಡ್ತಿದ್ಯಲ್ಲ, ಅದೇ ನೀಟಾಗಿ ನಮಗೆ ಬೇಕಾಗಿರೋ ಕೆಲಸನ ಮಾಡಿ ಮುಗಿಸ್ಬಿಡುತ್ತೆ. ಸೊ ನಮ್ಮ ಕೈಗಳಿಗೆ ರಕ್ತ ಆಗೋ ಅವಶ್ಯಕತೆನೇ ಇಲ್ಲ. ಏನಂತೀಯ? ಆಗದನ್ನೆಲ್ಲ ನೋಡಿಕೊಂಡು ಖುಷಿ ಪಡೋದಷ್ಟೇ ನಮ್ಮ ಕೆಲಸ.